ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಕಿಮ್ಸ್ ಸಿಬ್ಬಂದಿಗೆ ಚೆಲ್ಲಾಟ, ರೋಗಿಗಳಿಗೆ ಪ್ರಾಣ ಸಂಕಟ. ಬೆಡ್ ಇಲ್ಲ ಅನ್ನೋ ಒಂದು ನೆಪ ಹೇಳಿದ ಕಾರಣಕ್ಕಾಗಿ ಯುವಕನೋರ್ವ ಸಾವು. ಬ್ರೈನ್ ಡೆಡ್ ಆಗಿ ಯುವಕ ಸಾವನ್ನಪ್ಪಿದ್ದು ಆತನ ಸಾವಿಗೆ ಕಿಮ್ಸ್ ಸಿಬ್ಬಂದಿಯ ಕಾರಣ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ಅವಾಂತರಗಳು ಒಂದಲ್ಲ ಒಂದು ಕಿಮ್ಸ್ನಲ್ಲಿ ಬೆಳಕಿಗೆ ಬರ್ತಾನೆ ಇದ್ದಾವೆ. ಏನೆಲ್ಲ ಆಯಿತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿರ್ತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಕಿಮ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಕಿಮ್ಸ್ ಅಂದ ಕೂಡಲೇ ಏನು ಬಡವರ ಸಂಜೀವಿನಿ ಅಂತಲೇ ಖ್ಯಾತಿ ಪಡೆದಿದೆ. ಅದರಲ್ಲೂ ಏನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಒಂದು ರೋಗಿಗಳು ಇಲ್ಲಿ ಬಂದು ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲೂ ನಿತ್ಯ ಏನು ಒ ಪಿ ಡಿನಲ್ಲಂತೂ 2,000ಕ್ಕೂ ಅಧಿಕ ಜನ ನಿತ್ಯ ಒ ಪಿ ಡಿನಲ್ಲಿ ಚಿಕಿತ್ಸೆ ಪಡೆಯುವಂಥ ಒಂದು ವ್ಯವಸ್ಥೆಗಳು ಇಲ್ಲಿದ್ದಾವೆ. ಜೊತೆಗೆ ಇನ್ಪೇಷೆಂಟ್ಗಳ ಸಂಖ್ಯೆ ಅಂತೂ ಅದು ಏನು ಬೇರೆ ಬೇರೆ ಕಡೆಯಿಂದಲೂ ಸಹ ಇನ್ಪೇಷೆಂಟ್ಗಳು ಬರುತ್ತೆ, ಇಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ. ಇಷ್ಟೆಲ್ಲದರ ನಡುವೆನೂ ಏನು ಒಂದು ಕಿಮ್ಸ್ ಸಿಬ್ಬಂದಿಯ ಕೆಲವೊಬ್ಬ ಸಿಬ್ಬಂದಿಯ ಕಾರ್ಯವೈಖರಿಯಿಂದ ಒಂದು ಕಿಮ್ಸ್ ಆಸ್ಪತ್ರೆ ಅಪಖ್ಯಾತಿಗೆ ಗುರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೊಂದು ತಾಜಾ ನಿದರ್ಶನ ಅಂದರೆ ಏನು ಮೊನ್ನೆ ನಡೆದಂಥ ಘಟನೆ. ಇಲ್ಲಿ ಏನು ಮಧ್ಯರಾತ್ರಿಯಲ್ಲಿ ಏನು ಅಪಘಾತಕ್ಕೀಡಾಗಿ ಏನು ಆ್ಯಂಬುಲೆನ್ಸ್ನಲ್ಲಿ ಕರೆದಂತಹ ಯುವಕನನ್ನು ಅಡ್ಮಿಟ್ ಮಾಡ್ಕೊಳ್ಳೋದೇ ಬೆಡ್ ಇಲ್ಲ ಅಂತ ಹೇಳಿ ಏನು ಸಬೂಬು ಹೇಳಿದ್ರಿಂದಾಗಿ ಆತ ಅನಿವಾರ್ಯವಾಗಿ ಅವ್ರ ಸಂಬಂಧಿಕರು ಏನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಕೊನೆಗೆ ಬ್ರೈನ್ ಡೆಡ್ ಆಗಿ ಮತ್ತೆ ಬ್ರೈನ್ ಡೆಡ್ ಆದ ನಂತರ ವಾಪಸ್ಸು ಕಿಮ್ಸ್ಗೆ ಕರ್ತಂದ ಸಂದರ್ಭದಲ್ಲಿ ಏನು ಕಾಲ ಮಿಂಚಿ ಹೋಗಿತ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಕಾಲ ಮಿಂಚಿ ಹೋದಂಥ ಘಟನೆ ಆಗಿ ಆ ಯುವಕನ ಸಾವಿಗೂ ಸಹ ಕೂತು ಬಂದಿದೆ. ಯುವಕ ಸಾವಿನ ಮನೆ ಕದ ತಟ್ಟುವಂಥ ಪರಿಸ್ಥಿತಿ ಬಂದಿದೆ. ಹೀಗೆ ಏನು ಒಂದು ನಿರ್ಲಕ್ಷ್ಯ ಅಥವಾ ಒಟ್ಟಾರೆ ಏನು ಚಿಕಿತ್ಸೆ ಫಲಕಾರಿಯಾಗದೇ ಮೃತಪಟ್ಟ ಯುವಕನನ್ನು ಏನು ಮೊರಬ ಗ್ರಾಮದ ನವಲಗುಂದ ತಾಲೂಕು ಮೊರಬ ಗ್ರಾಮದ ಪ್ರಕಾಶ್ ಮರಿಗೌಡ ಅಂತ ಹೇಳಲಾಗಿದೆ. ಈತನ 24 ವರ್ಷದ ಈ ಯುವಕ ಏನು JCB ಚಾಲನೆ ಮಾಡ್ತಾಯಿದ್ದ. ಏನು ಮೊರಬಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸೋಮಾಪುರ ನವಲೂರು ರಸ್ತೆಯಲ್ಲಿ ಈ ಒಂದು ಅಪಘಾತ ಸಂಭವಿಸಿತ್ತು. ಏನು ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಆತ ಅಲ್ಲಿಯೇ ಬಿದ್ದಿದ್ದ. 10 ಗಂಟೆ ಸಂದರ್ಭದಲ್ಲಿ ಅಂದರೆ ಮಾರ್ಚ್ 13ರಂದು 10 ಗಂಟೆ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿತ್ತು. ಅದು ಏನು ಅವರು ಏನು ಸ್ಥಳೀಯರು ನೋಡಿಬಿಟ್ಟು ಸಂಬಂಧಿಕರಿಗೆ ಮಾಹಿತಿ ಮುಟ್ಟಿಸಿದ ನಂತರ ಅವರು ಏನು ಧಾರವಾಡದ ಜನರಲ್ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮಾಡಿದರು. ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡ ಆಸ್ಪತ್ರೆಯಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದರೆ ಇಲ್ಲಿ ಬಂದ ಕೂಡಲೇ ಏನಂದರೆ ಬೆಡ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದರಲ್ಲೂ ಆಕ್ಸಿಜನ್ ಬೆಡ್ ಇಲ್ಲ, ಹಾಗಾಗಿ ನಾವು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಒಂದು ಅರ್ಧ ತಾಸಿನಿಂದ 40 ನಿಮಿಷದವರೆಗೆ ನಾವು ಅಲ್ಲಿ ವೆಯ್ಟ್ ಮಾಡಿದೆವು ಅನ್ನೋ ಒಂದು ಮಾತನ್ನು ಪ್ರಕಾಶ್ ಅವರ ತಂದೆ ಮತ್ತು ಅವರ ಸಹೋದರರು ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ವೆಯ್ಟ್ ಮಾಡಿದ್ರು ಸಹ ಒಂದು ಕಡೆ ಚಿಕಿತ್ಸೆನೂ ಕೊಡಲಿಲ್ಲ, ಯಾರೂ ಸಹ ಸಿಬ್ಬಂದಿ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡಲಿಲ್ಲ. ಮತ್ತೊಂದು ಕಡೆ ಬೆಡ್ ಸಹ ವ್ಯವಸ್ಥೆ ಮಾಡಲಿಲ್ಲ. ಕೊನೆಗೆ ನಾವು ಅನಿವಾರ್ಯವಾಗಿ, ಯಾಕಂದರೆ ಟೈಮ್ ಭಾಳಷ್ಟು ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕಾಗಿ, ಜೀವ ರಕ್ಷಣೆ ಅತ್ಯಂತ ಮುಖ್ಯ ಅನ್ನೋ ಕಾರಣಕ್ಕಾಗಿ ನಾವು ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ದುವಂಥ ಒಂದು ಮಾತು ಹೇಳಿದ್ದಾರೆ. ಅಂದರೆ ಆತನನ್ನು ಇಲ್ಲೇನು ಬೆಡ್ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಧಾರವಾಡದ STM ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಒಂದು ದಿನದ ಮಟ್ಟಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಆಗಲೇ ವಿಳಂಬ ಆಗಿ ಆತನ ಪ್ರಕಾಶ್ನ ಬ್ರೈನ್ ಡೆಡ್ ಆಗಿದ್ದರಿಂದ, ಕ್ರಿಟಿಕಲ್ ಕಂಡೀಷನ್ ಇರೋದರಿಂದ ನಾವು ಚಿಕಿತ್ಸೆ ಮುಂದುವರಿಸಲ್ಲ, ನೀವು ಕಿಮ್ಸ್ಗೆ ತೆಗೆದುಕೊಂಡು ಹೋಗಿ ಅಂತೇಳಿ ಅಲ್ಲಿನ SDM ಸಿಬ್ಬಂದಿ ಹೇಳ್ತಾರೆ. ಹಾಗಾಗಿ ಕೊನೆಗೆ ಮತ್ತೆ ವಾಪಸ್ಸು ಇಲ್ಲಿಗೆ ತರಲಾಗುತ್ತೆ. ವಾಪಸ್ ಕರೆತಂದ ನಂತರವೂ ಸಹ ಅರ್ಧ ತಾಸು ವೆಯ್ಟ್ ಮಾಡಿಸ್ತಾರೆ. ಬೆಡ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆಕ್ಸಿಡೆಂಟ್ ಆಗಿದೆ ಸರ್, ನಮ್ಮ ತಮ್ಮಂದ ಬಂದು ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದು ನಾವು. ಇಲ್ಲಿಗೆ ಸಿವಿಲ್ ಹಾಸ್ಪಿಟ್ಲಿಗೆ ಹೊಳ್ಳಿ ಹುಬ್ಳಿ KMC ಕರ್ಕೊಂಬಂದಿವಿ ನಾವು. ಕರ್ಕೊಂಬಂದು ಒಳ ಹಾಕೋದ್ಲಿದ್ದಾರೆ. ಏನಂದ್ರೆ ಬೆಡ್ ಇಲ್ಲ ಅಂತ ಹೇಳಿದಾರೆ. ನಮಗೆ ಖಾಲಿ ಇಲ್ಲ, ವೇಟ್ ಮಾಡಿರಿ ಅಂತಿದ್ರು. ಅವ್ರು ಅಟೆಂಡರ್ ಬರ್ಬೇಕು, ಅವ್ರು ಬರ್ಬೇಕು, ವೇಟ್ ಮಾಡಿರಿ ತರಿಸ್ತಾನೆ ಅಂತ ಹೇಳಿದಾರೆ. ನಮಗೆ ಜೀವದಕ್ಕಿಂತ ದುಡ್ಡು ಹಂಗಿಲ್ಲ ಅಂತೇಳಿ ನಾವು SDM ಕರ್ಕೊಂಡು ಹೋಗಿದ್ವಿ ರೀ. ಅಲ್ಲಿಗಿಂದ ಆಕ್ಸಿಜನ್ ಎಲ್ಲ ಮಾಡಿಸ್ಕೊಂಡ್ವಿ ರೀ. ಅವ್ರು 10 ತಾಸು ಒಂದು ದಿನಕ್ಕೆ ಅಂದ್ರೆ 50,000 ರೂಪಾಯಿ ಬಿಲ್ ಮಾಡ್ಯಾರ. ಅಷ್ಟು ನಾವು ಅಷ್ಟು ದೊಡ್ಡವರಲ್ಲ, ಅದ್ರ ನಿಲ್ಸೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಹೊಳ್ಳಿ KMC ಕರ್ಕೊಂಬಂದಿವಿ ರೀ. ಅಷ್ಟೊತ್ತಿಗೆ ಸರ ರಕ್ತ ಮೆದುಳು ಹೆಪ್ಪಗಟ್ಟೆ ಒಂದು ಜೀವನ ಇಲ್ಲ, ಬ್ರೈನ್ ಡೆಡ್ ಆಗಿತ್ತು. ಒಂದು ಅರ್ಧ ಗಂಟೆ ವೇಟ್ ಮಾಡಿವಿ ಸರ್. ಅರ್ಧ ಗಂಟೆ ಒಂದು 40 ನಿಮಿಷನೂ ವೇಟ್ ಮಾಡಿದ್ವಿ ರೀ. ಅಂದರೆ ಯಾರು ಕೇರೇ ಮಾಡಲಿಲ್ಲ. ದೊಡ್ಡ ಹಾಸ್ಪಿಟ್ಲ್ನಾಗ ಬೆಡ್ ಇಲ್ಲ ಸರ್. ಬೆಡ್ ಇಲ್ಲ, ಅದೆಲ್ಲ ಅಟೆಂಡರ್ ಇಲ್ಲ, ಅವ್ರು ಬಂದ ತಕ್ಷಣ ಹಾಕಿ ಕೊಡಿಸ್ಕೊಡ್ತೀನಿ ಅಂತಾರೆ. ಬಡವ್ರಿಗೆ ಅಂತ ಇಲ್ಲ ಸರ್, ಸಾವುಕಾರ ಮಂದಿಗೆ ಇರಬೇಕಿದೆ. ಕರೆಕ್ಟ್ ಟೈಮಿಗೆ ಬೆಡ್ ಸಿಕ್ಕಿದ್ರೆ ಏನೋ
ದೇವ್ರು ಇದನ್ನು ಎದಕ್ಕೆ ಆಕ್ಸಿಡೆಂಟ್ ಆಗಿತ್ತು ರೀ? ಯಾವುದಕ್ಕೆ ಎದಕ್ಕೈತೆ ಗೊತ್ತಿಲ್ಲ ಸರ್. ಬಟ್ ನಾವು ನೋಡಿದಾಗ ಮಾತ್ರ ಭಾಳ ಸೀರಿಯಸ್ ಇದೆ. ಎಲ್ಲ ಬಂದು ವಾಪಸ್ ಟೈಮಿಗೆ ಕರ್ಕೊಂಡ್ಬಂದಿಲ್ಲ, ಅವಾಗೂ ಜಲ್ದಿ ಬೆಡ್ ಕೊಟ್ಟಿಲ್ಲ. ಅವಾಗ ಬೆಡ್ ಇಲ್ಲ, ಟ್ರಚ್ ದೂಕ ಗಾಡಿ ಮೇಲೆ ಇದು ಮಾಡಿದಾರೆ, ಅವಾಗೂ ಮಾಡಿದಾರೆ. ಬೆಡ್ ಅವಾಗೂ ಕೊಟ್ಟಿಲ್ಲ, ಲೇಟಾಗಿ ಕೊಟ್ಟಿದ್ದಾರೆ. ಬೆಡ್ಡಿ ಸಂಬಂಧ ಅವರು ಅದನ್ನೇ ವೇಟ್ ಮಾಡ್ಬೇಕಂತ ಹೇಳಿದ್ದೆ ಸರ್ ಅವರು, ಮತ್ತೇನಿಲ್ಲ ಸರ್. ಆ ಬಳಿಕ ಅಲ್ಲಿ ಆ ದವಾಖಾನೆಗೆ ಹೋದ್ರೆ ಅವರು ಬರೀ ದುಡ್ಡು ಒಂದೇ ನೋಡಿದರು. ಆದ್ರೆ ಹೆಣಾದ ಕೊಡ್ತಾರೆ ಹೊರತು ಗುಣ ಮಾಡಲ್ಲ ಅವರು. ಎಲ್ಲಿ ಆದರು ಬಡವರು ಇದ್ದರೆ ಸತ್ತು ಹೋಗೋದೇ ಸರ್. ಆದ್ರೆ ಬರೋಕೆ ಬಂದ್ಲಿ ಈ ಟೈಪ್ ಮಾಡಿಬಿಟ್ರು. ಬೇಕಾದ ಇದು JCB ನಡೆಸ್ತಿದ್ರು ಸರ್. ಮದುವೆ ಆಗಿಲ್ಲ ಸರ್. ಇಲ್ಲ ನಮ್ಮ ರಾತ್ರಿ 10 ಗಂಟೆಗೆ ಆಗಿದ್ದು ಇಲ್ಲಿ ತೊಗೊಂಬಂದ್ರೆ 2 ತಾಸು ನಿಂತರು ಒಳಗೆ ತೊಗೊಳಕ್ತಾ ಇರಲಿಲ್ಲ ಸರ್ ಅವರು. ಹ್ಞೂ ಬರೀ ಬೆಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹಿಂಗೆ ಹೇಳ್ಕೊಂತ ಅಡ್ಡಾಡಿದ್ರು. ಆದ್ರೆ ಮುಂದೆ ಹೆಂಗಾರ ಎಲ್ಲಾರ ಬದುಕಿಸ್ಬೇಕಂತೇಳಿ ಆ ದವಾಖಾನೆಗೆ ಹೋದ್ರಿ. ಅಲ್ಲಾದರೂ ಅವರು ಜಾಸ್ತಿ ಇದು ಮಾಡಲಿಲ್ಲ. ಅವರು ದುಡ್ಡಿಂದ ಅಷ್ಟೇ ವಿಚಾರ ಮಾಡಿದ್ರು ಹೊರತು ಅದನ್ನು ಮುಟ್ಟಿ ನೋಡ್ಬೇಕನ್ನುವಂಥ ಇದು ಡಾಕ್ಟ್ರುಗಳು ಯಾರೂ ಇಲ್ಲ ಇಲ್ಲಿ ರೀ. ಆ ದವಾಖಾನೆಗಾದ್ರು ಬರೀ ಏನು ಸಾಯ್ತಾರ ಅನ್ನೋದೊಂದು ಹೇಳ್ತಾರೆ ಹೊರತು ಬದುಕಿಸ್ಬೇಕನ್ನುವಂಥ ಇದು ಇವ್ರ ಕಡೆ ಇಲ್ಲ ರೀ ಸರ್. ಹ್ಞೂ ಹೊಳ್ಳಿ ವಾಪಸ್ ಅಲ್ಲಿದ್ದ KMC ತಂದಿಂದ ಸ್ವಲ್ಪ ಇದಾಗಿತ್ತು. ಆದ್ರೆ ಮತ್ತೆ ಪೂರ ಫೇಲ್ ಆಗಿತ್ತು ಸರ್. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಆಗಿತ್ತಂತ ಸರ್, 3:40. ಹ್ಞೂ ರೀ ಸರ್. ರಕ್ತ ಹೆಪ್ಪಗಟ್ಟಿ ಬಿಡ್ತು. ಮೊನ್ನೆ ರಾತ್ರಿ ಆಗಿದ್ದು ಮತ್ತು ನಿನ್ನೆ ಈ ಹೊತ್ತಿನ ತನಕ ಅಂದ್ರೆ ಇದಾಗಲ್ಲ ಸರ್. ಹಿಂಗಾಗಿ ಅವ್ರು ದೌಡು ಇಲ್ಲಿ ಬಂದ್ಗುಟ್ಲೆ ಆಗಿದ್ರೆ ಬದುಕ್ತಿದ್ದ ನಮ್ಮ ಮಗ. ಅದು ನನ್ನ ಮಗನ ಅನಾಸ್ತಿ ಜೀವ ತೊಗೊಂಬಿಟ್ರೆ ಸರ್. ಇಲ್ಲಿ ನಿನ್ನೆ ಬಂದು ವಾಪಸ್ ಕರ್ಕೊಂಡ್ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಟ್ರೆ ಇಲ್ಲ ಏನ್ರಿ? ಆವಾಗ ಕೊಟ್ರೆ ಸರ್. ಹ್ಞೂ ಬದುಕಲಿಲ್ಲ. ಆದರೂ ಸರ್ ಮೊನ್ನೆ ರಾತ್ರಿ ಬಂದಾಗ ಇದ್ದಿದ್ರಿ ಮಾತ್ರ ನನ್ನ ಮಗ ಬದುಕ್ತಿದ್ನಿ ಸರ್. ಅವ್ರು ಹೆಂಗಾರ ಮಾಡಿ ಕಡಿಗೆ ನೆಲದ ಮ್ಯಾಗ ಹಾಕ್ಯಾರ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ರಿ, ನನ್ನ ಮಗ ಬದುಕ್ತಿದ್ದ ಸರ್. ಇದು ಒಂದೇ ನೋಡ್ರಿ. ಆದ್ರೆ ಇಲ್ಲಿ ಕೊಟ್ಲದಕ್ಕೆ ನಮ್ಮ ಮಗನ ಬಲಿ ತೊಗೊಂಡ್ರೆ ಸರ್. ಕೊನೆಗೂ ಸಹ ಒಂದು ಬೆಡ್ ವ್ಯವಸ್ಥೆ ಆಗುತ್ತೆ, ಚಿಕಿತ್ಸೆ ಮುಂದುವರಿತಾ. ಆದರೆ ಅಷ್ಟೊತ್ತಿಗಾಗಲೇ ಕಂಡೀಷನ್ ಕ್ರಿಟಿಕಲ್ ಆಗಿದ್ದರಿಂದಾಗಿ ಮತ್ತು ಆ ಥರ ಏನು ಜೀವನ ಮರಣದ ನಡುವೆ ಏನು ಪ್ರಕಾಶ್ ಹೋರಾಟ ಮಾಡ್ತಾ ಇದ್ದ, ಆತ ಕೊನೆಯೇಶ್ವರ ಹೇಳ್ತಿದ್ದಾನೆ. ಆತನ ಸಾವಿಗೆ ಏನು KIMS ಸಿಬ್ಬಂದಿಯ ನಿರ್ಲಕ್ಷ್ಯ ಕಾರಣ ಅನ್ನೋ ಒಂದು ಆರೋಪ ಪ್ರಕಾಶ್ ಅವರ ತಂದೆ ಮತ್ತು ಸಹೋದರನದಾಗಿದೆ. ಯಾಕಂದರೆ ನಾವು ಬಂದ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಸಾಕಷ್ಟು ಟೈಮ್ ಆಗಿತ್ತು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ನಾವು ಕರೆತಂದ ಸಂದರ್ಭದಲ್ಲಿ ಒಂದಷ್ಟು ಚಿಕಿತ್ಸೆ ಕೊಟ್ಟಿದ್ರೆ ಏನು ಆ ಬ್ರೈನ್ ಡೆಡ್ ಆಗ್ತಿದ್ದಿಲ್ಲ ಮತ್ತು ಏನು ಜೀವಂತವಾಗಿ ಉಳಿತಾ ಇದ್ದ. ಆದರೆ ಇವರು ಏನು ಒಂದು ಸಿಬ್ಬಂದಿ ಏನು ಬೆಡ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಅರ್ಧ ತಾಸು ವೆಯ್ಟ್ ಮಾಡಿದ್ರು ಸಹ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡಲಿಲ್ಲ. ಹಾಗಾಗಿ ಅಂದರೆ ಆ ಒಂದು ಸಕಾಲಕ್ಕೆ ಚಿಕಿತ್ಸೆ ಕೊಡದೇ ಇರೋದ್ರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಕ್ರಿಟಿಕಲ್ ಆಯಿತು. ಅದೇ ಒಂದು ಸಾವಿನ ಮನೆಗೆ ಕೊಂಡೊಯ್ದಿದೆ ಮತ್ತು ಆತನ ಸಾವಿಗೆ, ಪ್ರಕಾಶ್ನ ಸಾವಿಗೆ KIMS ಸಿಬ್ಬಂದಿಯೇ ಕಾರಣ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಮತ್ತು ಬಡವರು ಎಲ್ಲಿ ನಾವು ಚಿಕಿತ್ಸೆ ಪಡಿಬೇಕು? ಯಾಕಂದರೆ ಬಡವರ ಸಂಜೀವಿನಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೇ ನಮಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂದ್ರೆ ನಾವು ಇನ್ನು ಮತ್ತೆಲ್ಲಿ ಹೋಗ್ಬೇಕನ್ನೋ ಒಂದು ಪ್ರಶ್ನೆ ಪ್ರಕಾಶ್ ಅವರ ಪೋಷಕರದ್ದಾಗಿದೆ. ಹಾಗಾಗಿ ಖಂಡಿತ ಇದು ಸರ್ಕಾರನೂ ಸಹ ಒಂದು ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ ಸರ್ಕಾರದಿಂದಲೂ. ಜೊತೆಗೆ KIMS ಸಿಬ್ಬಂದಿ ಮುಖ್ಯವಾಗಿ ಏನಂದರೆ KIMS ಸಿಬ್ಬಂದಿ ಎಚ್ಚೆತ್ತು ಒಂದಷ್ಟು ಸೆನ್ಸಿಬಲ್ ಆಗಿ ಪ್ರತಿಕ್ರಿಯೆ ಕೊಡುವಂತಹ, ಸ್ಪಂದಿಸುವಂತಹ ಕೆಲಸ ಮಾಡಬೇಕಾಗಿದೆ. ಇಲ್ಲದೇ ಇದ್ದರೆ ಏನು ಯಾಕಂದರೆ ಕ್ರಿಟಿಕಲ್ KIMSಗೆ ಬರ್ತಾರಂದ್ರೆ ಆ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲೇ ಬರ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಬೆಡ್ ಇಲ್ಲ ಅಂದರೆ ಒಂದಿಷ್ಟು ಚಿಕಿತ್ಸೆ ಕೊಟ್ಟು ಒಂದಷ್ಟು ಮಾನವೀಯತೆ ತೋರ್ಬೋದಾಗಿತ್ತು. ಆದರೆ ಅದೆಲ್ಲವನ್ನೂ ಮಾಡದ ಪರಿಣಾಮವಾಗಿ ಅವರು ಖಾಸಗಿ ಆಸ್ಪತ್ರೆಗೆ ಹೋಗಿ ಮತ್ತೆ ವಾಪಸ್ ಬಂದರೂ ಸಹ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಏನು ಪ್ರಕಾಶ್ ಸಾವನ್ನಪ್ಪಿದ್ದಾನೆ. ಹಾಗಾಗಿ ಆ ಒಂದು ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಅವರ ಪೋಷಕರು ಆಗ್ರಹ ಮಾಡ್ತಾರೆ. ಈಗಲಾದರೂ KIMS ಸಿಬ್ಬಂದಿ ಎಚ್ಚೆತ್ತು ಒಂದಷ್ಟು ಕೆಲಸ ಮಾಡುವಂತಹ ಒಂದು ಏನು ಬಡವರಿಗೆ ಒಂದು ಸೂಕ್ತ ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡುವಂತಹ ಅವಶ್ಯಕತೆ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.